ಇಂಟರ್ನ್ಶಿಪ್ಪಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ವರ್ಕ್ ಎಕ್ಸ್ಪೋಜರ್ ಸಿಗುತ್ತೆ, ಬಟ್ ಎಷ್ಟೋ ಜನ ಇದನ್ನು ಬರೀ ಫಾರ್ಮಾಲಿಟೀಸ್ ಅಂತ ಟ್ರೀಟ್ ಮಾಡ್ತಾರೆ, ಲರ್ನಿಂಗ್ ಆಪರ್ಚುನಿಟಿ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಸ್ಟೂಡೆಂಟ್ಸ್ ಯಾವ ಥರ ಎಲ್ಲ ಒಂದು ಮಿಸ್ಟೇಕ್ ಮಾಡ್ತಾರೆ ಈ ಒಂದು ಇಂಟರ್ನ್ಶಿಪ್ ಪೀರಿಯಡಲ್ಲಿ, ಮತ್ತು ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು? ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ದೇ ಟ್ರೀಟ್ ಇಂಟರ್ನ್ಶಿಪ್ ಆಸ್ ದರ್ ಕಾಲೇಜ್, ವಿಚ್ ಇಸ್ ಟೋಟಲಿ ರಾಂಗ್. ಯಾಕೆಂತಂದರೆ ಕಾಲೇಜಲ್ಲಿ ಏನಾಗುತ್ತೆ, ಅಟೆಂಡೆನ್ಸ್ನ ಅವರು ಲೈಟಾಗಿ ತೊಗೊತಾರೆ ಆ್ಯಂಡ್ ಡೆಡ್ಲೈನ್ಸ್ನ ತುಂಬ ಫ್ಲೆಕ್ಸಿಬಲಾಗಿ ಇಟ್ಕೊತಾರೆ. ಹೇಳಿ ಟೈಮಿಗೆ ಕಂಪ್ಲೀಟ್ ಮಾಡಲ್ಲ, ಬಿಡು ಆಮೇಲೆ ಮಾಡಿದ್ರೆ ಆಯಿತು ಅಂತ ಅನ್ಕೊತಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅವ್ರು ಪಂಕ್ಚುಯಲ್ ಆಗಿ ಕೂಡ ಇರೋದಿಲ್ಲ. ದೇ ಡೋಂಟ್ ರೆಸ್ಪೆಕ್ಟ್ ಟೈಮ್. ಸೊ ಇಂಟರ್ನ್ಶಿಪ್ ಇಸ್ ನಾಟ್ ದ ಎಕ್ಸ್ಟೆನ್ಷನ್ ಆಫ್ ಯುವರ್ ಕಾಲೇಜ್. ಇಂಟರ್ನ್ಶಿಪ್ ಇಸ್ ಆ್ಯಕ್ಚುಲಿ ದ ಟ್ರಯಲ್ ವರ್ಷನ್ ಆಫ್ ಯುವರ್ ಕರಿಯರ್. ಸೊ ನೀವೇನು ಜಾಬ್ ತೊಗೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಇರ್ತೀರ, ಅದ್ರದ್ದೊಂದು ಸ್ಮಾಲ್ ಟ್ರಯಲ್ ವರ್ಷನ್ನ ಇಂಟರ್ನ್ಶಿಪ್ ಅಂತ ಫ್ರೇಮ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕಾಲೇಜ್ ಪ್ರಿನ್ಸಿಪಲ್ಸ್ನ, ಕಾಲೇಜ್ ಆ್ಯಟಿಟ್ಯೂಡ್ನ ಇಟ್ಕೊಂಬಂದ್ರೆ ಏನಾಗುತ್ತೆ, ಯು ವಿಲ್ ನಾಟ್ ಲರ್ನ್ ಎನಿಥಿಂಗ್. ಆ್ಯಂಡ್ ನಿಮಗೆ ಎಂಟರ್ ಇಂಟರ್ನ್ಶಿಪ್ ಪ್ರೊಸೆಸ್ ಸುಮ್ಮನೆ ವೇಸ್ಟ್ ಅಂತ ಅನ್ಸುತ್ತೆ. ಇಟ್ ವಿಲ್ ಬಿ ಲೈಕ್ ನೀವು ಕಾಲೇಜಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ರು ಇಲ್ಲೂ ಅದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ದಿಸ್ ಈಸ್ ಮಿಸ್ಟೇಕ್ ನಂಬರ್ 1. ಕಮಿಂಗ್ ಟು ದ ಸೆಕೆಂಡ್ ಮಿಸ್ಟೇಕ್ ನಾನು ಅಬ್ಸರ್ವ್ ಮಾಡಿರುವಂಥದ್ದು, ಸ್ಟೂಡೆಂಟ್ಸ್ ದೇ ಹೆಸಿಟೇಟ್ ಟು ಆಸ್ಕ್ ಕ್ವೆಶನ್ಸ್. ಇಲ್ಲೂ ಸೇಮ್ ಒನ್ಸ್ ಅಗೇನ್ ಇಟ್ ಇಸ್ ಅಗೇನ್ ದ ಕಾಲೇಜ್ ಬಿಹೇವಿಯರ್ ಅಂತ ನಾನು ಹೇಳ್ತೀನಿ. ಸೊ ಕಾಲೇಜಲ್ಲಿ ಹೆಂಗೆ ನಮ್ಮನ್ನ ಜಡ್ಜ್ ಮಾಡ್ಬಿಡ್ತಾರೋ ಅಥವಾ ನಾವೇನು ಅನ್ಕೊಂಡ್ಬಿಡ್ತಾರೋ, ನಾವೆಲ್ಲಿ ತಪ್ಪು ಹೇಳ್ಬಿಡ್ತೀವೋ ಅಂತ ಒಂದು ಹೆಸಿಟೇಷನ್ ಇರುತ್ತಲ್ಲ. ಸೊ ಇಲ್ಲೂ ಸಹ ಅದೇ ಆಗುತ್ತೆ. ಸೊ ನಾವು ಏನು ವರ್ಕ್ ಅಸೈನ್ ಮಾಡಿರ್ತೀವಿ ಅದನ್ನಷ್ಟೇ ಕಂಪ್ಲೀಟ್ ಮಾಡ್ತಾರೆ, ಹೊಸದಾಗಿನೂ ಟ್ರೈ ಮಾಡಲ್ಲ. ಸೊ ತಪ್ಪು ಹೇಳ್ತೀವಿ ಅಂತ ಮಿಸ್ಟೇಕ್ ಆಗುತ್ಬಿಡುತ್ತೆ, ನಾವೇನಾದ್ರು ಕೇಳಿ ಅಂತ ಅವಾಯ್ಡ್ ಮಾಡೋದೇ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ನನ್ನ ಪ್ರಕಾರ. ಓಕೆ, ಇನ್ನೊಂದು ಮಿಸ್ಟೇಕ್ ಅಂತಂದರೆ ವಿಚ್ ಇಸ್ ವೆರಿ ಕಾಮನ್ ಫಾರ್ ಎವ್ರಿ ಸ್ಟೂಡೆಂಟ್, ದಟ್ ಈಸ್ ದೇ ಡೋಂಟ್ ಫಾಲೋ ದ ಪ್ರೊಫೆಷ್ನಲ್ ಬಿಹೇವಿಯರ್. ಅಂದರೆ ರೆಗ್ಯುಲರಾಗಿ ಫೋನ್ ಯೂಸ್ ಮಾಡುವಂಥದ್ದು ಆ್ಯಂಡ್ ಸುಮ್ಮನೆ ಟೈಮ್ ಪಾಸ್ ಮಾಡುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಕಂಪನೀಸಲ್ಲಿ ಯು ಆರ್ ನಾಟ್ ಸಪೋಸ್ ಟು ಯೂಸ್ ಫೋನ್ಸ್ ರೆಗ್ಯುಲರ್ಲಿ. ಸೊ ಎಷ್ಟೊಂದು ಕಂಪನೀಸಲ್ಲಿ ದೇ ಡೂ ರಿಸ್ಟ್ರಿಕ್ಟ್, ಬಿಕಾಸ್ ಎಷ್ಟೊಂದು ಪರ್ಸ್ನಲ್ ಡೇಟಾ ಆಗಿರ್ಬೋದು, ಯು ವಿಲ್ ಬಿ ಹ್ಯಾಂಡ್ಲಿಂಗ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಕ್ಲೈಂಟ್ಸ್. ನೀವು ಆಗ ಫೋನ್ ಯೂಸ್ ಮಾಡೋದಾಗಿರ್ಬೋದು, ನೀವು ಚಿಟ್ ಚಾಟ್ ಮಾಡೋದಕ್ಕೆ ಕಂಪ್ನೀಸ್ ಡೋಂಟ್ ಅಲೋ. ಸೊ ಇಂಟರ್ನ್ಶಿಪ್ಪಲ್ಲೂ ಸಹ ಯು ಶುಡ್ ಫಾಲೋ ದ ಪ್ರೊಫೆಷನಲ್ ಬಿಹೇವಿಯರ್. ಆಮೇಲೆ ನಿಮ್ಮ ಅಟೈರ್ ಆಗಿರ್ಬೋದು, ಕಾಲೇಜು ನಿಮ್ಗೆ ಅಟೈರ್ ಬೇರೆ ಇರುತ್ತೆ, ಇಂಟರ್ನ್ಶಿಪ್ ಆ್ಯಂಡ್ ಜಾಬ್ ಅಟೈರ್ ನಿಮ್ಗೆ ಬೇರೆ ಇರುತ್ತೆ, ಬಿಕಾಸ್ ಯು ಹ್ಯಾವ್ ಟು ಬಿ ಪ್ರೊಫೆಷ್ನಲ್ ಎನಫ್. ಸೊ ಅದನ್ನು ಮೇಂಟೈನ್ ಮಾಡುವಂಥದ್ದು, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮಿಸ್ಟೇಕ್ ದಟ್ ಸ್ಟೂಡೆಂಟ್ಸ್ ಕಮಿಟ್. ಆ್ಯಂಡ್ ಇದನ್ನೆಲ್ಲ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ನಾನು ಹೇಳೋದು, ಬಿ ಸೀರಿಯಸ್ ಇನ್ ಯುವರ್ ಇಂಟರ್ನ್ಶಿಪ್ ಪ್ರೋಸೆಸ್. ಬಿಕಾಸ್ ಇಫ್ ಯು ಆರ್ ರಿಯಲಿ ಫೋಕಸಿಂಗ್ ಆನ್ ಅ ಗುಡ್ ಕರಿಯರ್, ನೀವು ಒಳ್ಳೆ ಕರಿಯರ್ನ ಬಿಲ್ಡ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ಸೊ ಡೆಫಿನೆಟ್ಲಿ ನೀವು ಇಂಟರ್ನ್ಶಿಪ್ನ ತುಂಬಾ ಸೀರಿಯಸ್ ಆಗಿ ತೊಗೊತೀರಾ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಬಿ ಪಂಕ್ಚುಯಲ್, ಬಿ ಕಾನ್ಫಿಡೆಂಟ್, ಟೇಕ್ ಇಟ್ ಆಸ್ ಎ ಲರ್ನಿಂಗ್ ಪೀರಿಯಡ್. ಬಿಕಾಸ್ ಈ ಒಂದು ಪೀರಿಯಡಲ್ಲಿ 1 or 2 months ಏನು ಕಲಿತೀರಾ ನೀವು, ದಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ ಯುವರ್ ಇಂಟರ್ವ್ಯೂ ಆಗಿರ್ಬೋದು ಆ್ಯಂಡ್ ಆಲ್ಸೋ ಯುವರ್ ಜಾಬ್.